ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೊಂದು ಹೊಸ ವಾಕ್ ಸಮರ ಶುರುವಾಗಿದೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡುವೆ ಮಾತಿನ ಚಕಮಕಿ ಜೋರಾಗಿದೆ. ಹಿಂದೂ ಧರ್ಮದ ಬಗ್ಗೆ ಹೆಚ್ಚಾಗಿ ಮಾತಾಡುವ ಯತ್ನಾಳ್ ಅವರಿಗೆ ಪ್ರದೀಪ್ ಈಶ್ವರ್ ಬಡ ಬ್ರಾಹ್ಮಣರ ಉದ್ಧಾರಕ್ಕಾಗಿ ತಮ್ಮ 100 ಕೋಟಿ ಆಸ್ತಿಯಲ್ಲಿ 25% ನೀಡುವಂತೆ ನೇರ ಸವಾಲಿಸುತ್ತಿದ್ದಾರೆ. ಆದರೆ ಇದಕ್ಕೆ ಯತ್ನಾಳ್ ಅವರು ನೀಡಿದ ಉತ್ತರವೇನು ಗೊತ್ತಾ? ಬನ್ನಿ ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಹೌದು, ಶಾಸಕ ಪ್ರದೀಪ್ ಈಶ್ವರ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ಬಡ ಬ್ರಾಹ್ಮಣರು ಮತ್ತು ಅರ್ಚಕರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡಿದ್ದೀರಾ ಎಂದು ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ನಿಮಗೆ ನಿಜವಾಗಿ ಕಾಳಜಿ ಇದ್ರೆ ನಿಮ್ಮ ಬಳಿ ಇರುವ 100 ಕೋಟಿ ಆಸ್ತಿಯಲ್ಲಿ 25% ಬಡ ಬ್ರಾಹ್ಮಣರ ಉದ್ಧಾರಕ್ಕೆ ನೀಡಿ ಎಂದು ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಬ್ರಾಹ್ಮಣ ಸಮುದಾಯದ ಅರ್ಚಕರು ಹಾಗೂ ಬಡ ಕುಟುಂಬದ ಮಕ್ಕಳ ಭವಿಷ್ಯಕ್ಕೆ ತಮ್ಮ ಆಸ್ತಿಯಲ್ಲಿ 25% ಬರೆದುಕೊಟ್ರೆ ನಾನು ಕೊಡ್ತೇನೆ, ಜೊತೆಗೆ ಮರುದಿನವೇ ಯತ್ನಾಳ್ ಬಗ್ಗೆ ಮಾತಾಡುವುದನ್ನ ಬಿಡುತ್ತೇನೆ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪ್ರದೀಪ್ ಈಶ್ವರ್ ಇಲ್ಲಿಗೆ ನಿಲ್ಲಿಸಿಲ್ಲ, ತುಮಕೂರಿಗೆ ಹೋಗಿ ನಮ್ಮ ಗೃಹ ಸಚಿವರನ್ನ ಹೀಯಾಳಿಸಿದ್ದಾರೆ. ಯತ್ನಾಳ್ ಅವರೇ, ನಿಮ್ಮ ಪಕ್ಷದಲ್ಲೇ ನಿಮ್ಗೆ ಗೌರವ ಇಲ್ಲ, ಇಸ್ಲಾಂ ಸಮುದಾಯವನ್ನ ಹೇಗೆ ಬೈದಿದ್ದೀರಿ? ಯತ್ನಾಳ್ ಅವರು ತಾತನ ಬಗ್ಗೆ ತಿಳಿದುಕೊಳ್ಳಬೇಕು ಎನ್ನುವ ಕುತೂಹಲ ಮೂಡಿಸಿದೆ. ಎಲ್ಲಾ ಹಿಂದೂ ಧರ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೇರಿದ್ದು ಎಂದು ವಿಲ್ ಬರೆದುಕೊಟ್ಟಿದ್ದಾರೆಯೇ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಈ ಎಲ್ಲ ಆರೋಪ ಮತ್ತು ಸವಾಲುಗಳಿಗೆ ಯತ್ನಾಳ್ ಅವರು ಬಹಳ ಕಟುವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗನಿಗೆ ಮನುಷ್ಯರಿಗೂ ಕೂಡ ಮಂಗನಂತೆ ಕಾಣ್ತಾರೆ, ಅದಕ್ಕೆ ನಾನು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಎಂದು ಹೇಳಿ ಈ ವಿಷಯವನ್ನ ಅಲ್ಲಿಗೆ ಮುಕ್ತಾಯಗೊಳಿಸಿದ್ದಾರೆ. ಒಟ್ಟಿನಲ್ಲಿ ಒಬ್ಬ ಶಾಸಕ ನೇರವಾಗಿ ವೈಯಕ್ತಿಕ ಸವಾಲ್ ಎಸೆದಿದ್ದಾರೆ, ಮತ್ತೊಬ್ಬರು ಒಂದೇ ಮಾತಿನಲ್ಲಿ ಅದಕ್ಕೆ ಉತ್ತರ ನೀಡಿ ವಿವಾದದಿಂದ ದೂರ ಉಳಿಯಲು ಪ್ರಯತ್ನ ನಡೆಸಿದ್ದಾರೆ. ಈ ಸವಾಲ್ ಮತ್ತು ಉತ್ತರ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ಚರ್ಚೆಗಳು ಹುಟ್ಟುಹಾಕೋದಂತೂ ಖಚಿತವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.